ಫ್ರೆಂಡ್ಸ್, ವೆಲ್ಕಮ್ ಟು ದ ಸ್ಟಡೀಸ್ ದಿ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಸ್ಪರ್ಧಾ ವಿಜೇತ ಮೇ ತಿಂಗಳ ಕರೆಂಟ್ ಅಫೇರ್ಸ್ ಬಗ್ಗೆ ನೋಡೋಣ. ವಿಶ್ವ ಭೂ ದಿನ ಇದನ್ನು ಪ್ರತಿ ವರ್ಷ ಏಪ್ರಿಲ್ 22ನೇ ತಾರೀಕರಂದು ಆಚರಿಸಲಾಗುತ್ತದೆ. ಇದು ಗ್ರಹ ಮತ್ತು ವರ್ಚಸ್ ಪ್ಲಾಸ್ಟಿಕ್ ಎಂಬ ಧ್ಯೇಯವಾಕ್ಯದೊಂದಿಗೆ 2024ರ ವಿಶ್ವ ಭೂ ದಿನವನ್ನು ಆಚರಿಸಲಾಯಿತು. ನಮ್ಮ ದೇಶದಲ್ಲಿ ಆಗುತ್ತಿರುವ ಪ್ಲಾಸ್ಟಿಕ್ನಿಂದ ಆಗುವ ಮಾಲಿನ್ಯಕಾರಕ ಭೀಕರ ಪರಿಣಾಮಗಳ ಬಗ್ಗೆ ಜಾಗೃತಿ ಮೂಡಿಸುವುದರ ಮೇಲೆ ಕೇಂದ್ರೀಕರಿಸಲಾಗಿ ಈ ದಿನವನ್ನು ಆಚರಿಸಲಾಗಿದೆ. ಅದೇ ರೀತಿಯಾಗಿ ವಿಶ್ವಸಂಸ್ಥೆಯ ಸುಸ್ಥಿರ ಅಭಿವೃದ್ಧಿ ಸಾಧಿಸುವಲ್ಲಿ ವಿಶ್ವ ಭೂ ದಿನಾಚರಣೆಯ ಸಹಕಾರ ತುಂಬ ಇದೆ. ಅಂದರೆ 2030ರ ವೇಳೆಗೆ ವಿಶ್ವಸಂಸ್ಥೆಯು ಸಾಧಿಸಲು ಹಾಕಿಕೊಂಡಿರುವ 17 ಸುಸ್ಥಿರ ಅಭಿವೃದ್ಧಿ ಗುರಿಗಳಲ್ಲಿ 13ನೇ ಗುರಿಯಾಗಿರುವ ಹವಾಮಾನ ಕ್ರಿಯೆ ಯಾವುದು? 17 ಅಭಿವೃದ್ಧಿ ಗುರಿಗಳಲ್ಲಿ 13ನೇ ಗುರಿ ಯಾವುದಪ್ಪ ಅಂದರೆ ಅದೇ ಹವಾಮಾನ ಕ್ರಿಯೆ ಅಥವಾ ಕ್ಲೈಮೇಟ್ ಆ್ಯಕ್ಷನ್ ಸಂಬಂಧಿಸಿದಾಗಿದೆ. ಅದೇ ರೀತಿಯಾಗಿ 15ನೇ ಗುರಿ ಯಾವುದಪ್ಪ ಅಂತಂದರೆ ಭೂಮಿಯ ಮೇಲಿನ ಜೀವನ, ಲೈಫ್ ಆನ್ ಲ್ಯಾಂಡ್ ಎಂಬ ವಿಷಯಕ್ಕೆ ಸಂಬಂಧಿಸಿದಾಗಿವೆ. ಇವು ಗುರಿಗಳನ್ನು ಸಾಧಿಸುವಲ್ಲಿ ವಿಶ್ವ ಭೂ ದಿನಾಚರಣೆ ಮಹತ್ವದ್ದಾಗಿದೆ. ವರ್ಲ್ಡ್ ಅರ್ತ್ ಡೇ ಅನ್ನು ಏಪ್ರಿಲ್ 22ನೇ ತಾರೀಕಂದು ಆಚರಿಸಲಾಗುತ್ತದೆ. 2024ರ ಧ್ಯೇಯವಾಕ್ಯ ಪ್ಲಾನೆಟ್ ವರ್ಚಸ್ ಪ್ಲಾಸ್ಟಿಕ್ಸ್ ಎಂದು ಆಚರಿಸಲಾಯಿತು. 2024ನೇ ಸಾಲಿನ ವಿಶ್ವ ಭೂ ದಿನಾಚರಣೆಯನ್ನು ಪ್ಲಾಸ್ಟಿಕ್ ವಿಷಯವನ್ನು ಕೇಂದ್ರೀಕರಿಸಲಾಗಿದೆ. ಭೂಮಿಯ ಮೇಲಿನ ಅನೇಕ ದುಷ್ಪರಿಣಾಮವನ್ನು ಬೀರುತ್ತಿರುವ ಪ್ಲಾಸ್ಟಿಕ್ ಬಗ್ಗೆ ಜಾಗೃತಿ ಮೂಡಿಸಲು ಪ್ಲಾಸ್ಟಿಕ್ ಮುಕ್ತ ಭೂಮಿಯನ್ನು ರೂಪಿಸುವುದು ಪ್ರಮುಖ ಧ್ಯೇಯವಾಕ್ಯವಾಗಿದೆ. ವಿಶ್ವ ವನ್ಯಜೀವಿ ನಿಧಿ ವರ್ಲ್ಡ್ ವೈಲ್ಡ್ ಲೈಫ್ ಫಂಡ್ ಸಂಶೋಧನೆಯ ಪ್ರಕಾರ ಜಾಗತಿಕ ಪ್ಲಾಸ್ಟಿಕ್ ಕಸದ ಉತ್ಪಾದನೆಯು ವಾರ್ಷಿಕ 380 ಮಿಲಿಯನ್ಗಳಷ್ಟು ಮೀರುತ್ತಿದೆ. ಎಷ್ಟೋ ವರ್ಷಕ್ಕೆ 380 ಮಿಲಿಯನ್ ಟನ್ಗಳಷ್ಟು ಹೆಚ್ಚಿಗೆ ಪ್ಲಾಸ್ಟಿಕ್ಕನ್ನು ಬಳಕೆ ಮಾಡಲಾಗುತ್ತಿದೆ. ಇದರಿಂದ ಭೂಮಿ ಮೇಲಿನ ಮಾಲಿನ್ಯಕ್ಕೆ ತುಂಬ ಪರಿಣಾಮಕಾರಿ ಕಾರಣಗಳು ಕಾಣಬಹುದಾಗಿದೆ. ನಾವು ಹವಾಮಾನ ಇನ್ನು ಮುಂತಾದವುಗಳು ತೊಂದರೆಗಳನ್ನು ಭೂಮಿ ಕಾಣ್ತಾ ಇದೆ. ಪ್ಲಾಸ್ಟಿಕ್ನಿಂದ ಭೂ ಗ್ರಹಕ್ಕೆ ಮಾನವನ ಆರೋಗ್ಯದ ಒಡ್ಡುವ ಅಪಾಯಗಳನ್ನು ಎತ್ತಿ ತೋರಿಸಲಾಗುತ್ತಿದೆ ಇಲ್ಲಿ. ಅದೇ ರೀತಿಯಾಗಿ ಈ ಆಚರಣೆ ಮೂಲಕ 2040ರ ವೇಳೆಗೆ ಪ್ಲಾಸ್ಟಿಕ್ ಉತ್ಪಾದನೆಯಲ್ಲಿ 60% ಕಡಿಮೆ ಮಾಡಲು ಪ್ರಯತ್ನ ಮೂಲಕ ಎಲ್ಲ ಪ್ಲಾಸ್ಟಿಕ್ ತ್ಯಾಜ್ಯವನ್ನು ಕೊನೆಗೊಳಿಸಲಾಗುತ್ತಿದೆ. ಅಂದರೆ 2040ರ ವೇಳೆಗೆ ಉತ್ಪಾದನೆಯಲ್ಲಿ ಅಂದರೆ ಪ್ಲಾಸ್ಟಿಕ್ ಉತ್ಪಾದನೆಯಲ್ಲಿ 60% ಕಡಿಮೆ ಮಾಡುವ ಉದ್ದೇಶವಾಗಿದೆ. ಎಷ್ಟು? 60%. ಈ ವಿಶ್ವ ಭೂ ದಿನಾಚರಣೆ ಏನೆಲ್ಲ ನೋಡೋದಾದರೆ ಇದನ್ನು ಮೊದಲು 1969ರಲ್ಲಿ ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ಜರುಗಿಸಲಾಯಿತು. ಯುನೆಸ್ಕೋ ಸಮ್ಮೇಳನದಲ್ಲಿ ಶಾಂತಿ ಹೋರಾಟಗಾರ ಆಗಿರುವ ಅಮೆರಿಕದ ಜಾನ್ ಮೆಕ್ಕ್ಯಾನಲ್ ಈ ದಿನವನ್ನು ಆಚರಿಸಲು ಕಲ್ಪನೆ ಪ್ರಸ್ತಾಪಿಸಿದವರು. ಯಾರು? ಜಾನ್ ಮೆಕ್ಕ್ಯಾನಲ್ ಎನ್ನುವ ವ್ಯಕ್ತಿ 1969ರಲ್ಲಿ ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ಜರುಗಿದ ಯುನೆಸ್ಕೋ ಸಮ್ಮೇಳನದಲ್ಲಿ ಈ ಜಾನ್ ಮೆಕ್ಕ್ಯಾನಲ್ ಅವರು ಭೂಮಿ ಮತ್ತು ಶಾಂತಿ ಗೌರವಯುತವಾದ ದಿನವನ್ನು ಆಚರಿಸಲು ಘೋಷಣೆ ನೀಡಿದರು. ಆದ ಕಾರಣ ಪ್ರತಿ ವರ್ಷ ಏಪ್ರಿಲ್ 22ರಂದು ವಿಶ್ವ ಭೂ ದಿನವನ್ನು ಆಚರಿಸಲಾಗುತ್ತದೆ. ಈ ವಿಶ್ವ ಭೂ ದಿನದ ಪ್ರವರ್ತಕ ಯಾರಪ್ಪ ಅಂತಂದರೆ ಅದೇ ಜಾನ್ ಮೆಕ್ಕ್ಯಾನೆಲ್. ಇವರು ಅಮೆರಿಕದ ಜಾನ್ ಮೆಕ್ಕ್ಯಾನಲ್ ಅವರು ಭೂ ಧ್ವಜವನ್ನು ವಿನ್ಯಾಸಗೊಳಿಸಿದರು. ಯಾರು? ಇವರು ಅಮೆರಿಕದವರಾಗಿದ್ದಾರೆ. ಯಾರು? ಮೆಕ್ಕ್ಯಾನಲ್ ಅವರು. ಇವರು ಭೂ ಧ್ವಜವನ್ನು ಕೂಡ ವಿನ್ಯಾಸಗೊಳಿಸಿದ್ದಾರೆ. ಇವರು ಅರ್ತ್ ಸೊಸೈಟಿ ಫೌಂಡೇಶನ್ನು ಸ್ಥಾಪಿಸಿದ್ದಾರೆ. ವಿಶ್ವ ಭೂ ದಿನಾಚರಣೆಯನ್ನು ಮೊದಲ ಬಾರಿಗೆ ಪ್ರತಿಪಾದಿಸಿದ ಯಾರಪ್ಪ ಅಂತಂದರೆ ಜಾನ್ ಮೆಕ್ಕ್ಯಾನಲ್ ಅವರು ಪ್ರತಿಪಾದಿಸಿದ್ದಾರೆ. ಆದುದರಿಂದ ಇವರನ್ನು ವಿಶ್ವ ಭೂ ದಿನದ ಸಂಸ್ಥಾಪಕ ಅಥವಾ ಸೃಷ್ಟಿಕರ್ತ ಎಂದು ಜಾನ್ ಮೆಕ್ಕ್ಯಾನಲ್ ಅವರನ್ನು ಕರೆಯುತ್ತೇವೆ. ಅದೇ ರೀತಿಯಾಗಿ ಅರ್ತ್ ಡೇ ಎಂಬ ಹೆಸರನ್ನು ನೀಡಿದವರು ಮತ್ತು ದಿನಾಂಕ ಸೂಚಿಸಿದವರು ಯಾರಪ್ಪ ಅಂತಂದರೆ ಅಮೆರಿಕದ ಸೆನೆಟರ್ ಗೆಲಾರ್ಡ್ ನೆಲ್ಸನ್ ಮತ್ತು ಪರಿಸರವಾದಿಯಾಗಿರುವ ಡೆನಿಸ್ ಏಸರ್ ಅವರು
ಅರ್ತ್ ಡೇ ಎಂಬ ಹೆಸರಿನಡಿ ಆಚರಿಸಲು ಹೇಳಿದರು. ಯಾರ್ಯಾರಪ್ಪ ಅಂತಂದರೆ ಸೆನೆಟರ್ ಗೆನಾಲ್ಡ್ ಮತ್ತು ಡೆನಿಸ್ ಎನ್ಸ್ ಅವರು ಈ ಅರ್ತ್ ಡೇಯನ್ನು ಆಚರಿಸಲು ಹೇಳಿದರು. ನಂತರ ಪ್ರತಿ ವರ್ಷ ಏಪ್ರಿಲ್ 22ರಂದು ಆಚರಿಸಲು ಸೂಚಿಸಿದ್ದಾರೆ. ಫ್ರೆಂಡ್ಸ್, ನಿಮಗೇನಾದರೂ ಕ್ವಾಲಿಟಿ 144 ಇದ್ದರೆ ಅದನ್ನು 360 ಇಟ್ಕೊಳ್ಳಿ, ಚೆನ್ನಾಗೇ ಕಾಣುತ್ತದೆ ವಿಡಿಯೋ HD. ಅದೇ ರೀತಿಯಾಗಿ ನಾವು ಮುಂದೆ ನೋಡೋದಾದರೆ, ಇತ್ತೀಚೆಗೆ ಚಂದ್ರಯಾನ ಮತ್ತೊಂದು ಪಾರ್ಶ್ವದಿಂದ ಮಾದರಿಯನ್ನು ಸಂಗ್ರಹಿಸಲು ಚೀನಾ ದೇಶ ಚಾಂಗ್-ಇ 6 ಎಂಬ ಉಪಗ್ರಹವನ್ನು ಉಡಾವಣೆ ಮಾಡಿದೆ. ಯಾವುದು? ಚೀನಾ ದೇಶ ಇತ್ತೀಚೆಗೆ ಅಂದರೆ ಭೂಮಿಗೆ ಗೋಚರವಾಗದ ಚಂದ್ರನ ಮತ್ತೊಂದು ಪಾರ್ಶ್ವಗಳಿಂದ ಮಾದರಿಗಳನ್ನು ಸಂಗ್ರಹಿಸಿ ತರುವ ಉದ್ದೇಶದಿಂದ ಇತ್ತೀಚೆಗೆ ಚಾಂಗ್-ಇ 6 ಎಂಬ ಗಗನನೌಕೆಯನ್ನು ಚೀನಾ ಉಡಾವಣೆ ಮಾಡಿದೆ. ಚೀನಾದ ದಕ್ಷಿಣದಲ್ಲಿನ ಹೈನಾನ್ ಪ್ರಾಂತ್ಯದ ಕರಾವಳಿಯಲ್ಲಿರುವ ವೆನ್ಚಾಂಗ್ ಅಂತರಿಕ್ಷ ಉಡಾವಣಾ ಕೇಂದ್ರದಿಂದ ಈ ಗಗನನೌಕೆಯನ್ನು ಹಾರಿಸಲಾಗಿದೆ. ಮಾರ್ಚ್ 5Y8 ರಾಕೆಟ್ನಿಂದ ಇದನ್ನು ಏರಿಸಲಾಗಿದೆ. ಯಾವುದು? ಮಾರ್ಚ್ 5Y8 ಆ ಗಗನನೌಕೆಯಿಂದ ಇದನ್ನು ಮೇಲಕ್ಕೇರಿಸಲಾಗಿದೆ. ಇದು ಏನಪ್ಪ ಉದ್ದೇಶ ಅಂದರೆ, ಇದು ಚಂದ್ರ ಅಂತೇಳಕಂದರೆ ಚಂದ್ರನಲ್ಲಿರುವ ಒಂದು ಭಾಗ ಕಾಣ್ತಾ ಇದ್ದರೆ ಇನ್ನೊಂದು ಭಾಗದಲ್ಲಿರುವ ಇಲ್ಲಿ ಅವ್ರ ರಾಕೆಟನ್ನು ಇಳಿಸಲು ಹೋಗಿದ್ದಾರೆ. ಇಲ್ಲಿರುವ ಮಾಹಿತಿಗಳನ್ನು ಅಥವಾ ಎಲ್ಲ ಮಾದರಿಗಳನ್ನು ಸಂಗ್ರಹಿಸಿಕೊಂಡು ಮತ್ತೆ ಭಾರತದಲ್ಲಿ ಅಥವಾ ಭೂಮಿಗೆ ಬರುವ ಪ್ಲ್ಯಾನ್ ಆಗಿದೆ. ಚಾಂಗ್-ಇ 6 ನೌಕೆ ಕಾರ್ಯನಿರ್ವಹಿಸುವ ವಿಧಾನ ಹೇಗಿದೆ ಅಂದರೆ, ಚಾಂಗ್-ಇ 6 ನೌಕೆಯ ಬಾಹ್ಯಾಕಾಶ ಕಾರ್ಯಕ್ರಮವು 53 ದಿನಗಳವರೆಗೆ ಇದು ಕಾರ್ಯಾಚರಣೆ ಮಾಡಲಿದೆ. ಟೋಟಲ್ 53 ದಿನಗಳವರೆಗೆ ಅಲ್ಲಿ ಕಾರ್ಯಾಚರಣೆ ಮಾಡಲಿದೆ. ಇದು ಚಂದ್ರನ ಕಕ್ಷೆಯನ್ನು ತಲುಪಿದ ನಂತರ ನೌಕೆ ಆರ್ಬಿಟರ್ ಆಗಿರುವ ನೈಸರ್ಗಿಕ ಉಪಗ್ರಹ ಚಂದ್ರನನ್ನು ಸುತ್ತುವರಿದು ನೌಕೆ ಲ್ಯಾಂಡರ್ ಚಂದ್ರನ ಮೇಲ್ಮೈಯಲ್ಲಿ ಟೋಟಲ್ 2500 ಕಿಲೋಮೀಟರ್ ಸುತ್ತಾಡಿ ಅಲ್ಲಿರುವ ದಕ್ಷಿಣ ಧ್ರುವದ ಐಟೇಕನ್ ಜಲಾನಯನ ಪ್ರದೇಶದಲ್ಲಿ ಬಂದು ಭೂಮಿಗೆ ಇಳಿಯಲಿದೆ. ದಕ್ಷಿಣ ಧ್ರುವದ ಐಟ್ಕೆನ್ ಜಲಾನಯನ ಪ್ರದೇಶದಲ್ಲಿ ಇಳಿಯುತ್ತದೆ ಅಲ್ಲಿ. ಅದೇ ರೀತಿಯಾಗಿ ಚಾಂಗ್-ಇ 6 ಮಿಷನ್ ಅಧ್ಯಯನ ಮಹತ್ವ ನೋಡೋದಾದರೆ, ಇದು ಚಂದ್ರನ ಮತ್ತೊಂದು ಬದಿಯನ್ನು ಭೂಮಿಯಿಂದ ನೋಡಲು ಸಾಧ್ಯವಿಲ್ಲ. ಚಂದ್ರನ ಈ ಬದಿಯನ್ನು ಡಾರ್ಕ್ ಸೈಡ್ ಎಂದು ಕರೆಯಲಾಗುತ್ತದೆ. ಏನು? ಚಂದ್ರನ ಒಂದು ಬದಿಯನ್ನು ನೋಡಿದರೆ ಇನ್ನೊಂದು ಬದಿಯನ್ನು ಡಾರ್ಕ್ ಸೈಡ್ ಎಂದು ಕರೆಯುತ್ತಾರೆ. ಈ ಅರ್ಧ ಭಾಗ ಭೂಮಿಗೆ ಕಂಡರೆ ಇನ್ನು ಅರ್ಧ ಭಾಗ ಕಾಣೋದಿಲ್ಲ. ಆದ ಕಾರಣ ಅದನ್ನು ಡಾರ್ಕ್ ಸೈಡ್ ಎಂದು ಕರೆಯುತ್ತಾರೆ. ಚಂದ್ರನ ಈ ಬದಿಗೆ ಸೂರ್ಯನ ಕಿರಣಗಳು ಬೀಳುವುದಿಲ್ಲ. ಚಂದ್ರನು ಭೂಮಿಯ ಉಬ್ಬರವಿಳಿತಗಳಿಂದ ಬಂಧಿಯಾಗಿದ್ದಾನೆ ಮತ್ತು ಅದರಿಂದ ನಾವು ಚಂದ್ರನ ಒಂದು ಬದಿಯನ್ನು ಮಾತ್ರ ನೋಡುತ್ತೇವೆ. ಇದು ದಪ್ಪವಾದ ಹೊರಪದರ ಉಳ್ಳ ಹೆಚ್ಚು ಕುಳಿಗಳು ಮತ್ತು ಕಡಿಮೆ ಮಾರಿಯ ಅಥವಾ ಲಾವಾ ಒಮ್ಮೆ ಹರಿಯುವ ಬಯಲು ಪ್ರದೇಶದಿಂದ ಹೊಂದಿದೆ. ಯಾವುದು? ಇನ್ನೊಂದು ಪ್ರದೇಶ ಚಂದ್ರನಲ್ಲಿರುವ ಹಿಂದಿನ ಪ್ರದೇಶ ಈ ಎಲ್ಲ ಮಾದರಿಗಳನ್ನು ಹೊಂದಿದೆ. ದೂರದ ಭಾಗದಿಂದ ಮಾದರಿಗಳನ್ನು ಪರೀಕ್ಷಿಸುವುದರಿಂದ ವಿಜ್ಞಾನಿಗಳು ಚಂದ್ರನ ಮೂಲ ಮತ್ತು ವಿಕಸನದ ಬಗೆಗೆ ರಹಸ್ಯಗಳನ್ನು ಭೇದಿಸಲು ಸಹಾಯ ಮಾಡುತ್ತದೆ. ಇದುವರೆಗೂ ವಿಜ್ಞಾನಿಗಳು ಹತ್ತಿರದ ಭಾಗದಿಂದ ಮಾತ್ರ ಮಾದರಿಗಳನ್ನು ವಿಶ್ಲೇಷಿಸಲು ಸಮರ್ಥರಾಗಿದ್ದರು. ಆದರೆ ಚೀನಾ ಚಾಂಗ್-ಇ 6 ಎಂಬ ನೌಕೆ ಮೂಲಕ ಮತ್ತೊಂದು ಭಾಗವನ್ನು ಅಧ್ಯಯನ ಮಾಡಲು ಮುಂದಾಗಿದ್ದಾರೆ. ಚಂದ್ರನ ಇನ್ನೊಂದು ಭಾಗವನ್ನು ನೋಡಲು ಇತ್ತೀಚೆಗೆ ಚೀನಾ ದೇಶ ಚಾಂಗ್-ಇ 6 ಮಿಷನನ್ನು ಉಡಾವಣೆ ಮಾಡಿದೆ. ಪ್ರಶ್ನೆ ಕೇಳಬಹುದು, ಚಾಂಗ್-ಇ 6 ಯಾವ ದೇಶಕ್ಕೆ ಸಂಬಂಧಿಸಿದೆ ಅಥವಾ ಇತ್ತೀಚೆಗೆ ಯಾವ ದೇಶ ಉಡಾವಣೆ ಮಾಡಿದೆ ಅಂದರೆ ಅದು ಚೀನಾ ದೇಶ ಉಡಾವಣೆ ಮಾಡಿದೆ. ಅದೇ ರೀತಿಯಾಗಿ ಇದನ್ನು ಮೊದಲು 2019ರಲ್ಲಿ ಚಾಂಗ್-ಇ 4 ನೌಕೆ ಮೂಲಕ ಚಂದ್ರನ ವಾನ್ ಕರ್ಮನ್ ಕುಳಿಯಲ್ಲಿ ಅನ್ವೇಷಣೆ ಮಾಡಲು ಬಿಡಲಾಗಿತ್ತು. ಇದಕ್ಕಿಂತ ಮೊದಲು ಒಂದು ಚಾಂಗ್-ಇ 4 ಎಂಬ ನೌಕೆಯನ್ನು ಉಡಾವಣೆ ಮಾಡಿದ್ದರು. ಚೀನಾ ದೇಶವು ಚಂದ್ರನ ಡಾರ್ಕ್ ಸೈಡ್ ಭಾಗಕ್ಕೆ 2019ರಲ್ಲಿ ಚಾಂಗ್-ಇ 4 ನೌಕೆಯನ್ನು ಕಳುಹಿಸಿ ರೋವರ್ ಸಹಾಯದಿಂದ ವಾನ್ ಕಾರ್ಮನ್ ಕುಳಿಯನ್ನು ಅನ್ವೇಷಿಸಿದ್ದರು.
ಈ ಮೂಲಕ ಸಾಫ್ಟ್ ಲ್ಯಾಂಡಿಂಗ್ ಸಾಧಿಸಿದ ಮೊದಲ ದೇಶ ಯಾವುದಪ್ಪ ಅಂದರೆ ಅದೇ ಚೀನಾ ಆಗಿದೆ. ಇನ್ನೊಂದು ಭಾಗವನ್ನು ದಕ್ಷಿಣ ಧ್ರುವ ಐಟ್ಕೆನ್ ಜಲಯನ ಪ್ರದೇಶದಲ್ಲಿ ಅದರ ಮಹತ್ವವನ್ನು ನಾವು ಕಾಣಬಹುದಾಗಿದೆ. ಇದು ಜಲಯಾನ ಪ್ರದೇಶ ಸೌರ ವ್ಯೂಹದ ಇತಿಹಾಸದಲ್ಲಿ ಅತಿ ದೊಡ್ಡದಾಗಿದೆ. ಇದು ಯಾವುದು? ದಕ್ಷಿಣ ಧ್ರುವ ಐಟ್ಕೆನ್ ಜಲಯಾನ. ಚಂದ್ರನ ಮಧ್ಯಪದರ ಮ್ಯಾಂಟಲ್ನಿಂದ ಕೂಡಿದ ವಸ್ತುಗಳನ್ನು ಹೊರ ಹಾಕಲಾಗಿದೆ ಎಂದು ಹೇಳಲಾಗುತ್ತದೆ. ಅದೇ ರೀತಿಯಾಗಿ ಇದು ಮಾದರಿಗಳನ್ನು ಆರ್ಬಿಟರ್ನ ಸೇವಾ ಮಾಡ್ಯೂಲ್ ವರ್ಗಾಯಿಸುತ್ತದೆ. ಈ ಮಾಡ್ಯೂಲ್ ನಂತರ ಭೂಮಿಗೆ ಹಿಂತಿರುಗುತ್ತದೆ. ಅದೇ ರೀತಿಯಾಗಿ CNSA ಅಂದರೆ ಚೀನಾ ನ್ಯಾಷನಲ್ ಸ್ಪೇಸ್ ಅಡ್ಮಿನಿಸ್ಟ್ರೇಷನ್. ಚೀನಾ ನ್ಯಾಷನಲ್ ಸ್ಪೇಸ್ ಅಡ್ಮಿನಿಸ್ಟ್ರೇಷನಲ್ ಅಂತ ಹೇಳಲಾಗುತ್ತದೆ. ಸಾರಿ, ನನ್ನ ಸ್ವಲ್ಪ ನಾಲಿಗೆ ಹೊರಳುವುದಿಲ್ಲ. CNSA ಎಂದು ನಾವು ಹೇಳಬಹುದಾಗಿದೆ. ಇದು ಸ್ಥಾಪನೆಯಾಗಿದ್ದು 1993 ಏಪ್ರಿಲ್ 22ನೇ ತಾರೀಕು. ಆದ ಕಾರಣ ಇದನ್ನು ನ್ಯೂಸ್ನಲ್ಲಿ ಹಾಕಲಾಗಿದೆ. ಅಂದರೆ ಕೇಂದ್ರ ಕಚೇರಿ ಬೀಜಿಂಗ್ನ ಐದಿಯಾನ್ನಲ್ಲಿದೆ. ಇದು ಚೀನಾದ ಬಾಹ್ಯಾಕಾಶ ಏಜೆನ್ಸಿಯಾಗಿದೆ. CNSA ಚೀನಾ ನ್ಯಾಷನಲ್ ಸ್ಪೇಸ್ ಅಡ್ಮಿನಿಸ್ಟ್ರೇಷನ್. ಅದೇ ರೀತಿಯಾಗಿ ಮುಂದೆ ನೋಡೋದಾದರೆ ಇಸ್ರೋದ ಚಂದ್ರಯಾನ 3 ಮಿಷನ್ ಬಾಹ್ಯಾಕಾಶ ಪರಿಶೋಧನೆಗಾಗಿ ಪ್ರತಿಷ್ಠಿತ ಜಾನ್ ಎ ಜಾಕ್ ಸ್ವಿಗರ್ಟ್ ಜೂನಿಯರ್ ಪ್ರಶಸ್ತಿಯನ್ನು ಇತ್ತೀಚೆಗೆ ಪಡೆದುಕೊಂಡಿದೆ. ಬಾಹ್ಯಾಕಾಶ ಸಂಶೋಧನೆಗಾಗಿ ಇಸ್ರೋ ಸಂಸ್ಥೆಯು ಚಂದ್ರಯಾನ 3 ಮಿಷನ್ ತಂಡಕ್ಕೆ ಇತ್ತೀಚೆಗೆ ಅಮೆರಿಕ ಮೂಲದ 2024ನೇ ಸಾಲಿನ ಪ್ರತಿಷ್ಠಿತ ಆಗಿರುವ ಜಾನ್ ಎಲ್ ಜಾಕ್ ಸ್ವಿಗರ್ಟ್ ಜೂನಿಯರ್ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ಯಾವುದಕ್ಕೆ? ಚಂದ್ರಯಾನ 3 ಮಾಡಿದ್ದಕ್ಕೆ. ಚಂದ್ರಯಾನ 3 ಮಿಷನ್ ತಂಡಕ್ಕೆ ಇತ್ತೀಚೆಗೆ ಜಾನ್ ಎಲ್ ಜಾಕ್ ಸ್ವಿಗರ್ಟ್ ಪ್ರಶಸ್ತಿ ನೀಡಲಾಗಿದೆ. ಈ ಚಂದ್ರಯಾನ 3 ಮಿಷನ್ ಬಗ್ಗೆ ನೋಡೋದಾದರೆ ಇದನ್ನು 2023 ಜುಲೈ 14ರಂದು LV-M3 ರಾಕೆಟ್ ಮೂಲಕ ಉಡಾಯಿಸಲಾಯಿತು. ಈ ಕಾರ್ಯಾಚರಣೆಯು ವಿಕ್ರಮ್ ಎಂಬ ಲ್ಯಾಂಡರ್ ಮತ್ತು ಪ್ರಜ್ಞಾನ್ ಎಂಬ ರೋವರನ್ನು ಒಳಗೊಂಡಿತ್ತು. ಇಂಪಾರ್ಟೆಂಟ್ ಯಾವ್ಯಾವ ಅಂದರೆ ವಿಕ್ರಮ್ ಎಂಬ ಲ್ಯಾಂಡರ್ ಹಾಗೂ ಪ್ರಜ್ಞಾ ಎಂಬ ರೋವರ್ ಇವೆರಡು ಒಳಗೊಂಡಿತ್ತು. 2023 ಆಗಸ್ಟ್ 23ರಂದು ಚಂದ್ರನಲ್ಲಿ ದಕ್ಷಿಣ ಧ್ರುವ ಮೇಲೆ ಲ್ಯಾಂಡರ್ ವಿಕ್ರಮ್ ಯಶಸ್ವಿಯಾಗಿ ಇಳಿಸಲಾಯಿತು. ಆಗಸ್ಟ್ 23 ತಾರೀಕು ಚಂದ್ರನಲ್ಲಿ ಇಳಿಸಲಾಗಿದೆ. ಈ ಮೂಲಕ ದಕ್ಷಿಣ ಧ್ರುವ ತಲುಪಿದ ಜಗತ್ತಿನ ಮೊದಲ ದೇಶ ಯಾವುದಪ್ಪ ಅಂತಂದರೆ ಅದೇ ಭಾರತ ದೇಶ ಆಗಿದೆ. ಅದೇ ರೀತಿಯಾಗಿ ಚಂದ್ರಯಾನ 3 ನೌಕೆಯು ಇಳಿದ ದಕ್ಷಿಣ ಧ್ರುವ ತಾಣವನ್ನು ಶಿವಶಕ್ತಿ ಎಂದು ಹೆಸರಿಸಲಾಗಿದೆ. ಯಾವುದು? ಶಿವಶಕ್ತಿ. ಚಂದ್ರನ ದಕ್ಷಿಣ ಧ್ರುವ ಇಳಿದ ತಾಣಕ್ಕೆ ಶಿವಶಕ್ತಿ ಎಂದು ಇತ್ತೀಚೆಗೆ ನಾಮಕರಣವನ್ನು ಮಾಡಲಾಗಿದೆ. ಅದೇ ರೀತಿಯಾಗಿ ಬಾಹ್ಯಾಕಾಶ ದಿನವನ್ನು ಆಗಸ್ಟ್ 23ನೇ ತಾರೀಕೆಂದು ಆಚರಿಸಲಾಗುತ್ತದೆ. ನೌಕೆಯ ಲ್ಯಾಂಡರ್ ವಿಕ್ರಮ್ನಲ್ಲಿದ್ದ ಪ್ರಜ್ಞಾನ್ ರೋವರ್ನಲ್ಲಿ ಒಟ್ಟು ಚಕ್ರಗಳು ಎಷ್ಟಿದಪ್ಪ ಅಂತಂದರೆ 6 ಚಕ್ರಗಳನ್ನು ಇದು ಒಳಗೊಂಡಿತ್ತು. ಹೊರಬಂದು ಚಂದ್ರನ ದಕ್ಷಿಣ ಧ್ರುವದ ಚಿತ್ರಗಳನ್ನು ಇಸ್ರೋಗೆ ರವಾನಿಸುತ್ತಿದೆ ಈಗೂ ಕೂಡ. ಅದೇ ರೀತಿಯಾಗಿ ಜಾನ್ ಎಲ್ ಜಾಕ್ಸ್ ಸ್ವಿಗರ್ಟ್ ಜೂನಿಯರ್ ಪ್ರಶಸ್ತಿ ಬಗ್ಗೆ ನೋಡೋದಾದರೆ ಇದು 1983ರಲ್ಲಿ ಸ್ಪೇಸ್ ಫೌಂಡೇಶನನ್ನು ಅಮೆರಿಕದಲ್ಲಿ ಸ್ಥಾಪಿಸಲಾಯಿತು. ಈ ಸಂಸ್ಥೆಯು ಜಾಗತಿಕ ಬಾಹ್ಯಾಕಾಶ ಎಕೋಸಿಸ್ಟಮ್ಗಾಗಿ ಕಾರ್ಯನಿರ್ವಹಿಸುತ್ತಿದೆ. 2004ರಿಂದ ಈ ಪ್ರಶಸ್ತಿಯನ್ನು ನೀಡಲಾಗುತ್ತಿದೆ. ನಾಸಾ ಸಂಸ್ಥೆಯು ಚಂದ್ರನಲ್ಲಿಗೆ ಕಳುಹಿಸಲಾದ ನೌಕೆ ಅಪೋಲೋ 13 ನೌಕೆಯಲ್ಲಿದ್ದ ಜಾನ್ ಎಲ್ ಜಾಕ್ಸ್ ಸ್ವಿಗರ್ಟ್ ಅವರನ್ನು ಸ್ಮರಣಾರ್ಥವಾಗಿ ಈ ಪ್ರಶಸ್ತಿಯನ್ನು ನೀಡಲಾಗುತ್ತದೆ. ಯಾವುದು? ಜಾನ್ ಎಲ್ ಜಾಕ್ ಸ್ವಿಗರ್ಟ್ ಅವರ ಸ್ಮರಣಾರ್ಥವಾಗಿ ಈ ಪ್ರಶಸ್ತಿಯನ್ನು ನೀಡಲಾಗುತ್ತದೆ. ಅಪೋಲೋ 13 ಮೂಲಕ ನಾಸಾ ಅದು ಚಂದ್ರನಲ್ಲಿಗೆ ಕಳಿಸಿತ್ತು ಅವರಿಗೆ. ಅಪೋಲೋ 13 ನೌಕೆಯ ಆಮ್ಲಜನಕ ಟ್ಯಾಂಕರ್ನಲ್ಲಿ ಸೋರಿಕೆ ಉಂಟಾಗಿದ್ದು ನೌಕೆಯಲ್ಲಿ ಉಂಟಾಗಿದ್ದ ಅವಘಡವನ್ನು ತಕ್ಷಣದ ಆಲೋಚನಾ ಶಕ್ತಿಯಿಂದ
ಬಗೆಹರಿಸಿ ಗಗನಯಾನಿಗಳನ್ನು ಸುರಕ್ಷಿತವಾಗಿ ಭೂಮಿಗೆ ತರುವಲ್ಲಿ ಕಾರಣರಾದವರು ಯಾರಪ್ಪ ಅಂತಂದರೆ ಅವರೇ ಜಾನ್ ಎಲ್ ಸ್ವಿಗಾಟ್ರವರು. ಇವರು ಚಂದ್ರನಲ್ಲಿಗೆ ಹೋಗ್ತಿದ್ದಾಗ ಅವಘಡ ರಾಕೆಟ್ನಲ್ಲಿ ಆದ ಅವಘಡದಿಂದ ಎಲ್ಲರಿಗೂ ಸುರಕ್ಷಿತವಾಗಿ ಮೇಲಿಂದ ಕೆಳಗೆ ಇವರು ಕರ್ಕೊಂಡು ಬಂದಿದ್ದಾರೆ. ಆದ ಕಾರಣ ಇವರಿಂದ ಈ ಪ್ರಶ್ನೆಯನ್ನು ನೀಡಲಾಗುತ್ತದೆ ಇವರ ಸ್ಮರಣಾರ್ಥವಾಗಿ. ಅದೇ ರೀತಿಯಾಗಿ ಇಸ್ರೋ ಸಂಸ್ಥೆ ಅಮೇರಿಕಾದ ಏವಿಯೇಷನ್ ವೀಕ್ ಲಾರೆನ್ಸ್ ಪ್ರಶಸ್ತಿಯನ್ನು ನೀಡಲಾಗಿದೆ. ಇಸ್ರೋ ಸಂಸ್ಥೆಗೆ ಇತ್ತೀಚೆಗೆ ಏವಿಯೇಷನ್ ವೀಕ್ ಲಾರೆನ್ಸ್ ಪ್ರಶಸ್ತಿ ಕೂಡ ಲಭಿಸಿದೆ. ಇದು ಅಮೇರಿಕಾದಲ್ಲಿ ನೀಡಲಾಗುತ್ತದೆ. ಭಾರತೀಯ ರಾಯಭಾರಿ ಕಚೇರಿಯ ಉಪ ರಾಯಭಾರಿಯಾಗಿರುವ ಶ್ರೀ ಪ್ರಿಯಾ ರಂಗನಾಥ್ ಅವರು ಈ ಪ್ರಶಸ್ತಿಯನ್ನು ಸ್ವೀಕರಿಸಿದ್ದಾರೆ. ಅದೇ ರೀತಿಯಾಗಿ ಕೊಲಿಜನ್ ಅವಾಯ್ಡೆನ್ಸ್ ವಿಶ್ಲೇಷಣಾ ವರದಿ ಆರಂಭಿಸಿ ಚಂದ್ರಯಾನ 3 ಡಿಕ್ಕಿಯನ್ನು ತಪ್ಪಿಸಿದ ಇಸ್ರೋ ಸಂಸ್ಥೆ. ಅಂದರೆ ಈ ಚಂದ್ರಯಾನ ತಲುಪುವ ಮೊದಲೇ ಅಂತರ್ಗತಾನದಲ್ಲಿ ಅಪಾಯದಲ್ಲಿದ್ದ ಚಂದ್ರಯಾನ 3 ಉಪಗ್ರಹವನ್ನು ಚಾಕಚಕ್ಯತೆಯಿಂದ ರಕ್ಷಿಸಿದ ಘಟನೆಯನ್ನು ಇಸ್ರೋ ಸಂಸ್ಥೆ ಬಹಿರಂಗಪಡಿಸಿದೆ. ಚಂದ್ರಯಾನ 3 ಉಡಾವಣೆ 2023 ಜುಲೈ 14ರಂದು ಮುಹೂರ್ತ ನಿಗದಿಯಾಗಿತ್ತು. ನಭಕ್ಕೆ ಹಾರುವ ಕೆಲವೇ ಕ್ಷಣದಲ್ಲಿರುವಾಗ ಉಪಗ್ರಹಕ್ಕೆ ಅಪಾಯವಿರುವ ಸಂಗತಿ ಇಸ್ರೋ ಅತಿ ಸೂಕ್ಷ್ಮ ಮೇಲ್ವಿಚಾರಣಾ ವ್ಯವಸ್ಥೆಯಿಂದ ತಿಳಿಯಿತು. ಅಂದರೆ ಚಂದ್ರಯಾನ 3 2023 ಜುಲೈ 14ರಂದು ಉಡಾವಣೆ ಮಾಡುವ ಟೈಮಿನಲ್ಲಿ ಈ ನೌಕೆಗೆ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಎಂದು ಹೇಳಲಾಗುತ್ತದೆ. ಅವರು ಸರಿಯಾದ ಮಾರ್ಗದಿಂದ ಇದನ್ನು ಸರಿಯಾದ ರೂಟಿಗೆ ಕಳಿಸಿ ಇಸ್ರೋ ಸಾಧನೆ ಮಾಡಿದೆ. ಚಂದ್ರಯಾನ 3 ತನ್ನ ಮಾರ್ಗದಲ್ಲಿ ಯಾವುದೇ ಅಡೆತಡೆ ಇಲ್ಲದೆ ಮುಂದಕ್ಕೆ ಸಾಗಿತ್ತು. ನಂತರ ಅದೇ ರೀತಿಯಾಗಿ ಇಸ್ರೋದಿಂದ ಸೆಮಿ ಕ್ರಯೋಜೆನಿಕ್ ಇಂಜಿನ್ ಅಭಿವೃದ್ಧಿ ಮಾಡಲಾಗಿದೆ. ಅದು ಯಾವುದಪ್ಪ ಅಂದರೆ ಮಹೇಂದ್ರ ಗಿರಿ 2024 ಮೇ 2ರಂದು. ಅಂದರೆ ರಾಕೆಟ್ ಉಡಾವಣಾವಾಹಕ ಮಾರ್ಚ್ 3 LVM-3 ಪೇಲೋಡ್ ಸಾಮರ್ಥ್ಯವನ್ನು ಹೆಚ್ಚಿಸುವುದಕ್ಕಾಗಿ ಇಸ್ರೋ ಸಂಸ್ಥೆ ಇತ್ತೀಚೆಗೆ 2000 ಕಿಲೋಮೀಟರ್ ನ್ಯೂಟನ್ ಸಾಮರ್ಥ್ಯದ ಸೆಮಿ ಕ್ರಯೋಜೆನಿಕ್ ಇಂಜಿನ್ ಅನ್ನು ಅಭಿವೃದ್ಧಿಪಡಿಸುತ್ತಿದೆ. ಮಹೇಂದ್ರಗಿರಿಯ ಲಿಕ್ವಿಡ್ ಪ್ರೊಪಲ್ಷನ್ ಸಿಸ್ಟಮ್ ಸೆಂಟರ್ ಈ ಕ್ರಯೋಜೆನಿಕ್ ಇಂಜಿನನ್ನು ಅಭಿವೃದ್ಧಿಪಡಿಸಿದೆ. ಯಾವುದು? ಮಹೇಂದ್ರಗಿರಿ ಲಿಕ್ವಿಡ್ ಪ್ರೊಪಲ್ಷನ್ ಸೆಂಟರ್ ಕ್ರಯೋಜೆನಿಕ್ ಅಭಿವೃದ್ಧಿಪಡಿಸಿದೆ. ಅದೇ ರೀತಿಯಾಗಿ ಬಾಹ್ಯಾಕಾಶ ಪ್ರವಾಸಕ್ಕೆ ಆಯ್ಕೆಯಾದ ಮೊದಲ ಭಾರತೀಯ ಯಾರಪ್ಪ ಅಂತಂದರೆ ಗೋಪಿ ತೋಟಕೂರ್. ಇವರು ಅಮೆಜಾನ್ನ ಸಂಸ್ಥಾಪಕರಾಗಿರುವ ಜೆಫ್ ಬೆಜೋಸ್ ಅವರ ಆರಂಭಿಸಿರುವ ಬ್ಲೂ ಹರಿಜನ್ NS-25 ಎಂಬ ಬಾಹ್ಯಾಕಾಶ ಪ್ರವಾಸ ಕಾರ್ಯಕ್ರಮಕ್ಕೆ ಆಯ್ಕೆಯಾದ ಮೊದಲ ಭಾರತೀಯ ಎಂಬ ಹೆಗ್ಗಳಿಕೆಗೆ ಗೋಪಿ ತೋಟಕೂರ್ ಪಾತ್ರರಾಗಿದ್ದಾರೆ. ಈ ಪ್ರವಾಸವನ್ನು 6 ಜನದಿಂದ ಕೈಗೊಳ್ಳಲಾಗಿತ್ತು. 6 ಜನಗಳಲ್ಲಿ ಇವರು ಒಬ್ಬರಾಗಿದ್ದಾರೆ. ಈ ಗೋಪಿ ಅವರು ಹಾರ್ಟ್ಸ್ಫೀಲ್ಡ್ ಜಾಕ್ಸನ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಬಳಿ ಇರುವ ಪ್ರಿಸರ್ವ್ ಲೈಫ್ ಕಾರ್ಪ್ ಎಂಬ ಸಮಗ್ರ ಸ್ವಾಸ್ಥ್ಯ ಮತ್ತು ಅನ್ವಯಿಕ ಆರೋಗ್ಯ ಸಂಸ್ಥೆಯ ಸಹ ಸಂಸ್ಥಾಪಕರಾಗಿದ್ದಾರೆ ಗೋಪಿ ತೋಟಕೂರ್ ಅವರು. ಅದೇ ರೀತಿಯಾಗಿ ಗೋಪಿ ತೋಟಕೂರ್ ಅವರು ಬಾಹ್ಯಾಕಾಶಕ್ಕೆ ತೆರಳುತ್ತಿರುವ 5ನೇ ಭಾರತೀಯ ಆಗಿದ್ದಾರೆ. ಗೋಪಿ ತೋಟಕೂರ್ ಅವರು ಬಾಹ್ಯಾಕಾಶ ಪ್ರವಾಸಕ್ಕೆ ತೆರಳುತ್ತಿರುವ ಮೊದಲ ಭಾರತೀಯ ಎಂಬ ಹೆಗ್ಗಳಿಕೆ ಖ್ಯಾತಿ ಪಡೆದಿದ್ದಾರೆ. ಆದರೆ ಇವರು ಬಾಹ್ಯಾಕಾಶಕ್ಕೆ ತೆರಳುತ್ತಿರುವ 5ನೇ ಭಾರತೀಯ ಮೂಲದ ವ್ಯಕ್ತಿಯಾಗಿದ್ದಾರೆ. ಇವರು ಅಂದರೆ ಬಾಹ್ಯಾಕಾಶ ಪ್ರವಾಸಕ್ಕೆ ತೆರಳುತ್ತಿರುವ ಮೊದಲ ಭಾರತೀಯ, ಆದರೆ ಬಾಹ್ಯಾಕಾಶಕ್ಕೆ ತೆರಳುತ್ತಿರುವ ಭಾರತದಿಂದ ಇವರು 5ನೇ ಮೂಲದ ವ್ಯಕ್ತಿಯಾಗಿದ್ದಾರೆ. ಇವರು ಈ ಹಿಂದೆ ಭಾರತೀಯ ವಾಯುಪಡೆಯ ವಿಂಗ್ ಕಮಾಂಡರ್ ಆಗಿರುವ ರಾಕೇಶ್ ಶರ್ಮಾ ಅವರು 1984ರಲ್ಲಿ ಬಾಹ್ಯಾಕಾಶಯಾನ ಕೈಗೊಂಡಿದ್ದರು. ನಂತರ ನಾಸಾ ವಿಜ್ಞಾನಿಗಳಾದ ಕಲ್ಪನಾ ಚಾವ್ಲಾ, ಸುನೀತಾ ವಿಲಿಯಮ್ಸ್, ರಾಜಾಜಿ ಶ್ರೀರಿಕಾ ಬಾಂಡ್ಲಾ ಅವರು ಬಾಹ್ಯಾಕಾಶಕ್ಕೆ ತೆರಳಿದರು 4 ಜನ. ಇದನ್ನು ನಾವು ಇವತ್ತಿನ ನ್ಯೂಸ್ನಲ್ಲಿ ನಾವು ನೋಡಿದ್ದೇವೆ. 20 ಮತ್ತು 21, 22ರ ಕರೆಂಟ್ ಅಫೇರ್ಸ್ನಲ್ಲಿ ಈ ಮಾಹಿತಿಯನ್ನು ನಾವು ನೋಡಿದ್ದೇವೆ. ನೀವು ಯಾರು ಇನ್ನೂ ವಿಡಿಯೋ ನೋಡಿಲ್ಲ ಹೋಗಿ ಬೇಗನೆ ನೋಡಿಕೊಳ್ಳಿ.
ಅದೇ ರೀತಿಯಾಗಿ ಬ್ಲೂ ಒರಿಜಿನ್ ಮಿಷನ್ ನ್ಯೂ ಶೆಪರ್ಡ್ ನೌಕೆ ನೋಡೋದಾದರೆ ಇದು ಟೋಟಲಾಗಿ 6 ಬಾರಿ ಬಾಹ್ಯಾಕಾಶಕ್ಕೆ ಹೋಗಿ ಬಂದಿದೆ. ಇದರಲ್ಲಿ 31 ಮಂದಿ ಬಾಹ್ಯಾಕಾಶ ಪ್ರವೇಶಕ್ಕೆ ಕೈಗೊಂಡಿದ್ದರು. ಇದೀಗ 7ನೇ ಪ್ರವಾಸಕ್ಕೆ ಗೋಪಿಯವರು ಆಯ್ಕೆಯಾಗಿದ್ದಾರೆ. ಇವರ ಜೊತೆಯಲ್ಲಿ 5 ಜನ ಮತ್ತೆ ಹೋಗ್ತಿದ್ದಾರೆ. ಭೂಮಿ ವಾತಾವರಣ ಮತ್ತು ಬಾಹ್ಯಾಕಾಶದ ಗಡಿ ಎಂದು ಗುರುತಿಸಲಾಗಿರುವ ಕಾರ್ಮನ್ ಲೈನ್ವರೆಗೆ ಹೋಗಿ ಬರಲಿದೆ. ಇದು ಎಲ್ಲಿವರೆಗೆ? ಭೂಮಿಯಿಂದ ಕಾರ್ಮನ್ ಲೈನ್ ಎಂದುವರೆಗೆ ಇದು ಹೋಗಿ ಬರಲಿದೆ. ಕಾರ್ಮನ್ ಲೈನ್. ನ್ಯೂ ಶೆಪರ್ಡ್ ಸಂಪೂರ್ಣ ಮರುಬಳಕೆ ಆಗುವ ನೌಕೆಯಾಗಿದೆ. ಇದು ಬಾಹ್ಯಾಕಾಶ ಪ್ರವೇಶಕ್ಕೆಂದು ಇದನ್ನು ಬ್ಲೂ ಒರಿಜಿನ್ ಕಂಪನಿ ತಯಾರಿಸಿದೆ. ಇದನ್ನು ದ್ರವ ಆಮ್ಲಜನಕ ಮತ್ತು ಹೈಡ್ರೋಜನ್ನಿಂದ ಇಂಧನವಾಗಿದೆ. ಇದು ಅದೇ ರೀತಿಯಾಗಿ ಜೆಫ್ ಬೆಜೋಸ್ ರವರು ಬ್ಲೂ ಒರಿಜಿನಲ್ ನ್ಯೂ ಶೆಪರ್ಡ್ ನೌಕೆಯ ಮೂಲಕ ವಿಶ್ವದ 2ನೇ ಬಾಹ್ಯಾಕಾಶ ಪ್ರವೇಶವಾಗಿದೆ. 2021 ಜುಲೈ 20ರಂದು ಅಮೆಜಾನ್ನ ಸಂಸ್ಥಾಪಕರಾಗಿರುವ ಜೆಫ್ ಬೆಜೋಸ್ ಒಡೆತನದ ಬ್ಲೂ ಒರಿಜಿನ್ ಸಂಸ್ಥೆ ಅಭಿವೃದ್ಧಿಪಡಿಸಿದ ನೌಕೆ ನ್ಯೂ ಶೆಪರ್ಡ್ ಮೂಲಕ ಬೆಜೋಸ್ ಸೇರಿದಂತೆ ಒಟ್ಟು 4 ಮಂದಿ ಬಾಹ್ಯಾಕಾಶವನ್ನು ಯಶಸ್ವಿಯಾಗಿ ಪೂರೈಸಿದರು. ಯಾವಾಗ? 2021ರಲ್ಲಿ. ಈ ಬಾಹ್ಯಾಕಾಶ ಪ್ರವಾಸವು ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಕೈಗೊಂಡ ವಿಶ್ವದ 2ನೇ ವಾಣಿಜ್ಯ ಬಾಹ್ಯಾಕಾಶವಾಗಿದೆ. ಇದು 100 ಕಿಲೋಮೀಟರ್ ಎತ್ತರದಲ್ಲಿ ಕಾರ್ಮನ್ ಲೈನ್ ದಾಟಿ ಮೇಲೇರಿತು. ಸುಮಾರು 10 ನಿಮಿಷದ ಯಾನ ಇದಾಗಿದ್ದು 3 ನಿಮಿಷಗಳ ಕಾಲ ಶೂನ್ಯ ಗುರುತ್ವದಲ್ಲಿ ಯಾನಿಗಳು ತೇಲಿದರು. ಸ್ಪೇಸ್ ಎಕ್ಸ್ನ ಇನ್ಸ್ಪಿರೇಷನ್ 4 ಬಾಹ್ಯಾಕಾಶ ಪ್ರವಾಸ ಅಂದೆ. ಅಮೆರಿಕದ ಖಾಸಗಿ ಬಾಹ್ಯಾಕಾಶ ಸಂಸ್ಥೆಯಾದ ಸ್ಪೇಸ್ ಎಕ್ಸ್ ಕ್ರೂ ಡ್ರ್ಯಾಗನ್ ರೀ-ಸೈಲೆನ್ಸ್ ನೌಕೆಯನ್ನು ಹೊತ್ತ ಫಾಲ್ಕನ್ 9 ರಾಕೆಟ್ 2021 ಸೆಪ್ಟೆಂಬರ್ 16ರಂದು ಅಮೆರಿಕದ 4 ಬಾಹ್ಯಾಕಾಶ ಪ್ರವಾಸಿಗರನ್ನು ಹೊತ್ತು ಬಾಹ್ಯಾಕಾಶಕ್ಕೆ ಪ್ರವೇಶ ಕೈಗೊಂಡ ಮೊದಲ ಇದಾಗಿದೆ. 2ನೇದು ನಮ್ಮ ಶೆಪರ್ಡ್ ನೌಕೆಯಾಗಿದೆ. ಅದೇ ರೀತಿ ಮುಂದೆ ನೋಡೋದಾದರೆ ಬಾಹ್ಯಾಕಾಶ ಪ್ರವಾಸ ಕೈಗೊಂಡ ವಾಣಿಜ್ಯ ನೌಕೆಗಳ ಬಗ್ಗೆ ನೋಡೋದಾದರೆ ವರ್ಜಿನ್ ಗ್ಯಾಲಕ್ಟಿಕ್ ಕಂಪನಿಯಿಂದ VSS ಯುನಿಟಿ ನೌಕೆ ಮೂಲಕ ಮೊದಲ ಬಾಹ್ಯಾಕಾಶ ಪ್ರವಾಸವನ್ನು ಕೈಗೊಳ್ಳಲಾಯಿತು. 2021 ಜುಲೈ 11ರಂದು ಖಾಸಗಿ ಅಂತರಿಕ್ಷ ಕಂಪನಿಯಾಗಿರುವ ವರ್ಜಿನ್ ಗ್ಯಾಲಕ್ಟಿಕ್ ಮೊದಲ ವಾಣಿಜ್ಯ ಬಾಹ್ಯಾಕಾಶ ಪ್ರವಾಸವನ್ನು ಕೈಗೊಂಡಿತು. ವರ್ಜಿನ್ ಕಂಪನಿಯ ಸಂಸ್ಥಾಪಕರು ಯಾರಪ್ಪ ಅಂತಂದರೆ ರಿಚರ್ಡ್ ಬ್ರಾನ್ಸನ್ ಹಾಗೂ ಭಾರತೀಯ ಮೂಲದ ರಿಷಿಯಾ ಬಾಂಡ್ಲಾ. ಇವರು ವರ್ಜಿನ್ ಕಂಪನಿಯ ಸಂಸ್ಥಾಪಕರಾಗಿದ್ದಾರೆ. ಇವರುಗಳು ಸೇರಿದಂತೆ ಒಟ್ಟು 6 ಮಂದಿ VSS ಯುನಿಟಿ 22 ಎಂಬ ಬಾಹ್ಯಾಕಾಶ ನೌಕೆಯಲ್ಲಿ ಪ್ರವಾಸ ಕೈಗೊಂಡಿದ್ದರು. ಒಟ್ಟು ಇವರು ಮತ್ತು 6 ಜನ ಮಂದಿ ಸೇರಿ ಬಾಹ್ಯಾಕಾಶ ಸಂಸ್ಥೆಯ ನೌಕೆಯಲ್ಲಿ ಹೋಗಿದ್ದರು. ವಿಮಾನ ರೂಪದ ರಾಕೆಟ್ VSS ಯುನಿಟಿ ನೌಕೆಯನ್ನು ಅಂತರಿಕ್ಷ ಅಂಚಿನವರೆಗೆ ಕೊಂಡೊಯ್ಯುವ ಮೂಲಕ ಹೊಸ ಇತಿಹಾಸ ಸೃಷ್ಟಿಸಲಾಯಿತು. ಯುನಿಟಿ ನೌಕೆ ಒಟ್ಟು 80.5 ಕಿಲೋಮೀಟರ್ ದಾಟಿದ ಬಳಿಕ 3 ರಿಂದ 4 ನಿಮಿಷಗಳ ಕಾಲ ಯಾನಿಗಳು ಶೂನ್ಯ ಗುರುತ್ವದ ಅನುಭವವನ್ನು ಪಡೆದುಕೊಂಡರು. ಶೂನ್ಯ ಗುರುತ್ವ ಅಂದರೆ ಗಾಳಿಯಲ್ಲಿ ತೇಲುವುದು. ರಾಕೆಟ್ನಲ್ಲಿ ತೇಲ್ತಾ ಹಾರಿಕೊಂಡು ಹೋದರು ಇವರು. ಬಾಹ್ಯಾಕಾಶ ಪ್ರವಾಸೋದ್ಯಮ ಸ್ಪೇಸ್ ಟೂರಿಸಂ. ಬಾಹ್ಯಾಕಾಶ ಪ್ರವಾಸೋದ್ಯಮವು ವಾಯುಯಾನ ಕ್ಷೇತ್ರದ ಒಂದು ವಿಭಾಗವಾಗಿದ್ದು ಬಾಹ್ಯಾಕಾಶಯಾನ ಕೈಗೊಳ್ಳುವ ಪ್ರವಾಸಿಗರಿಗೆ ಭವಿಷ್ಯದಲ್ಲಿ ಗಗನಯಾತ್ರೆಯಾಗಲು ಅವಕಾಶ ಕಲ್ಪಿಸಲಾಗುತ್ತದೆ. ಅಂದರೆ ಈ ಬಾಹ್ಯಾಕಾಶ ಪ್ರವಾಸವನ್ನು ಯಾರು ಕೈಗೊಳ್ಳುತ್ತಾರೋ ಅವರು ಮುಂದಿನ ದಿನಗಳಲ್ಲಿ ಬರುವಂಥ ದಿನಗಳಲ್ಲಿ ಅವರು ಬಾಹ್ಯಾಕಾಶದ ವಿಜ್ಞಾನಿ ಆಗಲು ಅರ್ಹರಾಗುತ್ತಾರೆ ಎಂದು ಹೇಳಲಾಗುತ್ತಿದೆ. ಅವರಿಗೂ ಕೂಡ ಅವಕಾಶ ಕಲ್ಪಿಸಲಾಗುತ್ತದೆ. ಬಾಹ್ಯಾಕಾಶ ಪ್ರವಾಸೋದ್ಯಮವು ಮನೋರಂಜನೆ, ವಿರಾಮ ಮತ್ತು ವ್ಯಾಪಾರ ಉದ್ದೇಶಗಳಿಗೆ ಬಾಹ್ಯಾಕಾಶ ಪ್ರಯಾಣವನ್ನು ಅನುಭವಿಸುವ ಅವಕಾಶ ಕಲ್ಪಿಸಲಾಗಿದೆ. ಅದೇ ರೀತಿಯಾಗಿ ಕಾರ್ಮನ್ ರೇಖೆ. ಕಾರ್ಮನ್ ರೇಖೆಯು ಭೂಮಿಯಿಂದ ಸುಮಾರು 100 ಕಿಲೋಮೀಟರ್ ಎತ್ತರದಲ್ಲಿದ್ದು ಕಾರ್ಮನ್ ರೇಖೆಯನ್ನು ಭೂಮಿಯ ವಾತಾವರಣ ಮತ್ತು ಬಾಹ್ಯಾಕಾಶ ನಡುವಿನ ಗಡಿ ಎಂದು ಕರೆಯುತ್ತಾರೆ. ಅಂದರೆ
ಈ ಕಾರ್ಮನ್ ರೇಖೆ ಟೋಟಲ್ ಭೂಮಿಯಿಂದ ಟೋಟಲ್ 100 ಕಿಲೋಮೀಟ್ರ್ ದೂರದಲ್ಲಿದೆ. ಇದನ್ನು ಗಡಿ, ಬಾಹ್ಯಾಕಾಶದ ಗಡಿ ಎಂದು ಕರೆಯುತ್ತಾರೆ. ಇದು ಭೂಮಿ ಮತ್ತು ಬಾಹ್ಯಾಕಾಶದ ನಡುವಿನ ಗಡಿ ಎಂದು ಕರೆಯುತ್ತಾರೆ ಕಾರ್ಮನ್ ರೇಖೆ. ಬಾಹ್ಯಾಕಾಶ ಪ್ರವಾಸೋದ್ಯಮ ವಿಧಗಳು. ಬಾಹ್ಯಾಕಾಶ ಪ್ರವಾಸೋದ್ಯಮವು ಭೂಮಿಯಿಂದ ಎಷ್ಟು ಎತ್ತರದಲ್ಲಿ ಮತ್ತು ಅವಧಿವರೆಗೆ ಕೈಗೊಳ್ಳಲಾಗುತ್ತೆ ಎಂಬ ಆಧಾರದ ಮೇಲೆ ಈ ಕೆಳಗಿನಂತೆ ವಿಂಗಡಿಸಲಾಗಿದೆ. ಯಾವ್ಯಾವ ಅಂತಂದರೆ ಉಪಕಕ್ಷೀಯ ಬಾಹ್ಯಾಕಾಶ ನೌಕೆ, ಕಕ್ಷೀಯ ಬಾಹ್ಯಾಕಾಶ ನೌಕೆ. ಈ ವಿಧದ ನೌಕೆಯು ಬಾಹ್ಯಾಕಾಶದ ಪ್ರಯಾಣಿಕರನ್ನು ಕಾರ್ಮನ್ ರೇಖೆಯ ಆಚೆಗೆ ಕೊಂಡೊಯ್ಯುತ್ತದೆ. ಪ್ರಯಾಣಿಕರು ಬಾಹ್ಯಾಕಾಶದಲ್ಲಿ ಕೆಲವು ಸಮಯ ಕಳೆಯುತ್ತಾರೆ, ನಂತರ ಭೂಮಿಗೆ ಹಿಂತಿರುಗುತ್ತಾರೆ. ಪ್ರಸ್ತುತವಾಗಿ ಭಾರತದ ಗೋಪಿ ತೋಟಕೂರ್ ಅವರು ಕೈಗೊಳ್ಳುತ್ತಿರುವ ಬಾಹ್ಯಾಕಾಶ ಪ್ರವಾಸ ನೌಕೆ ಇದಾಗಿದೆ. ಬ್ಲೂ ಹರಿಜನ್ NS-25 ನೌಕೆ ಉಪ ಕಕ್ಷೆಯ ಬಾಹ್ಯಾಕಾಶ ನೌಕೆಯಾಗಿದೆ. ಯಾರು ಗೋಪಿ ತೋಟಕೂರ್ ಹೋಗ್ತಿರುವ ನೌಕೆ ಯಾವುದಪ್ಪ ಅಂತಂದರೆ ಬ್ಲೂ ಹರಿಜನ್ S-25 ನೌಕೆ. ಅವರು ಈ ಉಪಕಕ್ಷೆಯನ್ನು ಬಾಹ್ಯಾಕಾಶಕ್ಕೆ ತೆರಳಲಿದ್ದಾರೆ. ಅದೇ ರೀತಿ ಕಕ್ಷೀಯ ಬಾಹ್ಯಾಕಾಶ ನೌಕೆ ನೋಡೋದಾದರೆ ಈ ನೌಕೆ ಹೆಚ್ಚು ಪ್ರಯಾಣಿಕರನ್ನು ಹೊತ್ತೊಯ್ಯುವ ನೌಕೆಯಾಗಿದ್ದು, ಈ ನೌಕೆಯು ಕಾರ್ಮನ್ ರೇಖೆಗಿಂತ ತುಂಬ ಎತ್ತರಕ್ಕೆ ಕೊಂಡೊಯ್ಯುತ್ತದೆ. ಅಂದರೆ ಈ ಕಾರ್ಮನ್ ರೇಖೆಗಿಂತ ತುಂಬ ಎತ್ತರಕ್ಕೆ ಕಕ್ಷೀಯ ರೇಖೆ ಬಾಹ್ಯಾಕಾಶ ನೌಕೆ ಕೊಂಡೊಯ್ಯುತ್ತದೆ. ಇದರಲ್ಲಿ ಜಾಸ್ತಿ ಜನ ಕೂಡ ಹೋಗ್ಬೋದು ಆಗಿದೆ. 1.3 ಮಿಲಿಯನ್ ಅಡಿಯಲ್ಲಿ ಎತ್ತರದಲ್ಲಿ 1-2 ದಿನಗಳವರೆಗೆ ಪ್ರವಾಸಿಗರು ಬಾಹ್ಯಾಕಾಶದಲ್ಲಿ ಕಳೆಯಬಹುದಾಗಿದೆ. ಇಲ್ಲಿ 2021 ಸೆಪ್ಟೆಂಬರ್ನಲ್ಲಿ ಸ್ಪೇಸ್ ಎಕ್ಸ್ ಫಾಲ್ಕನ್ 9 ರಾಕೆಟ್ ಮೂಲಕ 4 ಪ್ರಯಾಣಿಕರನ್ನು 160 ಕಿಲೋಮೀಟರ್ ಎತ್ತರದ ಕೊಂಡೊಯ್ದು 3 ದಿನಗಳ ಕಾಲ ಸುತ್ತುವರಿದು ಒಟ್ಟು ಕಕ್ಷೀಯ ಬಾಹ್ಯಾಕಾಶ ನೌಕೆಯಾಗಿತ್ತು. ಯಾವಾಗ 2021 ಸ್ಪೇಸ್ ಎಕ್ಸ್ ಫಾಲ್ಕನ್ 9 ಮೂಲಕ 4 ಜನರನ್ನು ಕಕ್ಷೀಯ ಬಾಹ್ಯಾಕಾಶಕ್ಕೆ ಕರೆದುಕೊಂಡು ಹೋಗಲಾಯಿತು. ಇದೇನಪ್ಪ ಅಂತಂದರೆ ಇದು ಭೂಮಿಯ ಮೇಲೆ ಹೋಗೋದಾಗಿದೆ. ಇದು ಕೂಡ ಅಂದರೆ ಕಾರ್ಮನ್ ರೇಖೆಗಿಂತ ಮೇಲೆ ಹೋಗೋದು ಕಕ್ಷೀಯ ಬಾಹ್ಯಾಕಾಶ ನೌಕೆಯಾಗಿದೆ. ಇದರಲ್ಲಿ ಜಾಸ್ತಿ ಜನ ಹೋಗ್ಬೋದು ಆಗಿದೆ. ಇದರಲ್ಲಿ 160 ಕಿಲೋಮೀಟ್ರ್ವರೆಗೂ ಹೋಗ್ಬೋದಾಗಿದೆ. ಇನ್ನು ಸ್ಪೇಸ್ ಎಕ್ಸ್ ಫಾಲ್ಕನ್ 9 ಮೂಲಕ 4 ಜನ ಬಾಹ್ಯಾಕಾಶಕ್ಕೆ ಹೋಗಿ ಬಂದಿದ್ದರು 3 ದಿನಗಳ ಕಾಲ. ಅದೇ ರೀತಿಯಾಗಿ ಉಪಕಕ್ಷೆಯ ಬಾಹ್ಯಾಕಾಶ ನೋಡೋದಾದರೆ ಇದು 100 ಕಿಲೋಮೀಟ್ರಷ್ಟು ಮೇಲೆ ಹೋಗಲಿದೆ. ಇದರಲ್ಲಿ ಕೂಡ ಈಗ ಗೋಪಿ ತೋಟಕೂರ್ ಅವರು ಆಯ್ಕೆಯಾಗಿದ್ದಾರೆ ನಮ್ಮ ಭಾರತದಿಂದ. ಇವರು ಬ್ಲೂ ಹರಿಜನ್ NS-25 ನೌಕೆ ಮೂಲಕ ಮೇಲಕ್ಕೆ ಹೋಗಲಿದ್ದಾರೆ. ಅಂದರೆ ಕಾರ್ಮನ್ ರೇಖೆಯವರೆಗೆ ಹೋಗಲಿದ್ದಾರೆ ಇವರು ಕೂಡ. ಅದೇ ರೀತಿಯಾಗಿ ಮುಂದೆ ನೋಡೋದಾದರೆ ಬಾಹ್ಯಾಕಾಶ ಪ್ರವಾಸಕ್ಕಾಗಿ ಜಾಗತಿಕವಾಗಿ ಅಭಿವೃದ್ಧಿಪಡಿಸಿದ ಬಾಹ್ಯಾಕಾಶ ನೌಕೆಗಳು VSS ಯುನಿಟಿ. ಇದನ್ನು ವರ್ಜಿನ್ ಗ್ಯಾಲಕ್ಟಿಕ್ ಕಂಪನಿಯು ಬಾಹ್ಯಾಕಾಶ ಪ್ರವಾಸಕ್ಕೆ ಅಭಿವೃದ್ಧಿಪಡಿಸಿದ ನೌಕೆಯಾಗಿದೆ. ಇದು ಸುಮಾರು 4 ನಿಮಿಷಗಳ ಕಾಲ ಗುರುತ್ವಾಕರ್ಷಣೆಯಿಂದಾಚೆಗಿನ ನಿರ್ವಾತದ ಅನುಭವವನ್ನು ನೀಡುತ್ತದೆ. ಇದು ತೂಕವಿಲ್ಲದ ಸ್ಥಿತಿ, ಗುರುತ್ವಾಕರ್ಷಣೆ ನಿಯಮದ ಆಚೆಗೆ ಮತ್ತೆ ಅವರನ್ನು ಹೊತ್ತ ನೌಕೆ. ಈ ನೌಕೆ ಸುರಕ್ಷಿತವಾಗಿ ಮರುಭೂಮಿಯಲ್ಲಿ ನಿರ್ಮಿಸಲಾದ ರನ್ವೇ ಮೇಲೆ ಇಳಿದು ಸ್ಪೇಸ್ ಕೋರ್ಟ್ ಅಮೆರಿಕಾ ಬೇಸ್ನಲ್ಲಿ ಲ್ಯಾಂಡ್ ಆಯಿತು. ಇದರಲ್ಲಿ VS ಯುನಿಟಿ. ಇದನ್ನು ವರ್ಜಿನ್ ಗ್ಯಾಲಕ್ಟಿಕ್ ಕಂಪನಿ ಬಾಹ್ಯಾಕಾಶ ಅಭಿವೃದ್ಧಿಪಡಿಸಿದೆ. ಓಕೆ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟೇ. ನೀವೇನಾದರೂ ನಮ್ಮ ಚಾನಲ್ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಅದೇ ರೀತಿಯಾಗಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡೋ ಮೂಲಕ ನಾವು ಅಪ್ಲೋಡ್ ಮಾಡುವ ವೀಡಿಯೋನು ಬೇಗ ನೋಟಿಫಿಕೇಷನ್ ಮುಖಾಂತರ ನೋಡಿಕೊಳ್ಳಿ. ನೀವೇನಾದರೂ 144 ಕ್ವಾಲಿಟಿಯಿಂದ ನೋಡ್ತಿದ್ದಾರೆ ಅಂದರೆ ಚೆನ್ನಾಗಿ ಕಾಣಿಸ್ತಿರಲ್ಲ. ಆದ ಕಾರಣ ನೀವು 360 ಕ್ವಾಲಿಟಿಯಲ್ಲಿ ನೋಡಿಕೊಳ್ಳಿ, ಚೆನ್ನಾಗಿ ಕಾಣುತ್ತೆ. ಅದೇ ರೀತಿಯಾಗಿ ನೀವು ಒಂದು ಸಲ ಓದಿಕೊಳ್ಳಿ, ಇದನ್ನು ಪಾಸ್ ಮಾಡಿ. ಓಕೆ ಫ್ರೆಂಡ್ಸ್, ಇವತ್ತು ನಿಮ್ಗೇನಾದರೂ ವೀಡಿಯೋ ಇಷ್ಟ ಆದರೆ ಲೈಕ್ ಕಮೆಂಟ್ ಅಂದ್ರೆ ಮರೆಯೋಕ್ಕೆ ಹೋಗ್ಬೇಡ್ರಿ, ಹಾಕ್ಲಾರ್ದೆ. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಬಾಯ್ ಫ್ರೆಂಡ್ಸ್, ಎಲ್ಲರಿಗೂ ಬಾಯ್.